ಯಾವ ಮನೆ ತುಂಬ ಕಸದಿಂದ ಇಡ್ತೀರಿ ಅಲ್ಲಿ ದಾರಿದ್ರ್ಯ ಬರುತ್ತೆ. ಈಚೆ ಅಡುಗೆ ಮನೆ, ಆಚೆ ಬಾತ್ರೂಮ್. ರಿಸಲ್ಟ್ ಏನು? ವಾಟ್ ದ ಇಂಪ್ಯಾಕ್ಟ್? ಒಂದು ಸ್ಟ್ರೆಸ್ಸು, ಒಂದು ವಿಪರೀತ ಮನೆ ತುಂಬ ಕಾಯಿಲೆ. ಹೃದಯ ಸರಿ ಇರಲಿಲ್ಲ ಶರೀರದಲ್ಲಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು ಹೇಗೋ, ಮನೆಯ ಹೃದಯ ಎಲ್ಲಿದೆ? ದೇವರ ಕೋಣೆಯಲ್ಲಿ ಉಂಟು. ನಮ್ಮ ಸನಾತನ ಧರ್ಮದಲ್ಲಿ ಪಾದ ಪೂಜೆ ಇದೆ. ಮನೆಯ ಪಾದ ಯಾವುದು? ಹೊಸಲು. ಆ ಹೊಸಲನ್ನು ತೊಳೆದು ಫಸ್ಟು ಶೃಂಗಾರ. ಭಾರತೀಯ ಸಂಸ್ಕೃತಿಯಲ್ಲಿ ತನಕ ಶಿಸ್ತಲ್ಲಿತ್ತು, ಕಾಯಿಲೆ ಸಂಖ್ಯೆ ಕಮ್ಮಿ. ಯಾವಾಗ ನಾವು ವೆಸ್ಟರ್ನನ್ನು ಫಾಲೋ ಮಾಡಲಿಕ್ಕೆ ಹೋದ್ವಿ, ಈಗ ನಾವು ವೆಸ್ಟಲ್ಲೇ ಇದ್ದೀವಿ, ಮುಳುಗ್ತಾ ಇದ್ದೀವಿ. ಯಾಕೆ ಸಿಟಿಗಳಲ್ಲಿ ಕಾಯಿಲೆ ಜಾಸ್ತಿ? ಒಂದು ನಮ್ಮ ಫುಡ್ ಹ್ಯಾಬಿಟ್ಸ್. ಹಿಟ್ಟನ್ನು ಅಂಗಡಿಯಿಂದ ತಂದು ದೋಸೆ ಹಾಕ್ತೀವಿ. ಆ ಹಿಟ್ಟು ಎಷ್ಟು ದಿನದ್ದು ಅಂತೀವಿ ಗೊತ್ತಾ? ತೋರಿಕೆ ಬದುಕು, ಸೋರಿಕೆಯ ಜ್ಞಾನ, ಇವೆರಡು ಮನುಷ್ಯ. ಎಲ್ಲಾದರೂ ಪ್ರಶ್ನೆ ಇತ್ತು, ಉಪ್ಪು ಮನೆಗೂ ಏನು ಸಂಬಂಧ? ಲಾಜಿಕಲಿ ಹೇಳ್ತೀನಿ, ವಾಸ್ತು ಅಂತಲ್ಲ. ಒಂದು ಮನೆ ಅನ್ನೋದೊಂದು ದೇವಸ್ಥಾನವು ಒಂದು ಶರೀರ ಅಂತ ತಗೊಂಡ್ರೆ, ಮನೆಯ ಪಾದ ಇರೋದೆಲ್ಲಿ? ಹೊಸಲು. ಚಪ್ಪಲಿ ಅಲ್ಲಿ ತನಕ ಹಾಕ್ತೀವಿ, ಅದರೊಳಗೆ ಹಾಕೋದಿಲ್ಲ, ಈಗೆಲ್ಲ ಹಾಕ್ತಾರೆ, ಅದು ಬೇರೆ. ಆ ಪಾದವನ್ನು ನಿತ್ಯ ತೊಳಿತೀವಿ. ನಮ್ಮ ಸನಾತನ ಧರ್ಮದಲ್ಲಿ ಪಾದ ಪೂಜೆ ಅಂತೀವಿ. ಮನೆಯ ಪಾದ ಏನು? ಹೊಸಲು. ಅದನ್ನು ದಿನ ಹೊಸಲು ತೊಳೆದು ಅಲ್ವಾ? ನೀವು ವಾಶ್ರೂಮಿಗೆ ಹೋದರೂ ಕಾಲು ತೊಳಿತೀರಿ, ಹೊರಗೆ ಬಂದರೂ ಕಾಲು ತೊಳಿತೀರಿ, ಮನೆಯೊಳಗೆ ಹೋಗ್ತಾರೂ ಕಾಲು ತೊಳಿತೀರಿ. ಬೆಳಗ್ಗೆ ಮುಂಚೆ ಪಾದ ಅಂತೂ ತೊಳೆಯೋದು ಫಿಕ್ಸ್. ಸ್ನಾನ ಮಾಡ್ತೀವಿ ಶರೀರ. ಹಾಗೆ ಮನೆಯ ಪಾದ ಯಾವುದು? ಹೊಸಲು. ಆ ಹೊಸಲನ್ನು ತೊಳೆದು ಫಸ್ಟು ಶೃಂಗಾರ ಮಾಡ್ತೀವಿ. ತುಳಸಿಗೆ ನಮಸ್ಕಾರ ಮಾಡಿ. ಲಕ್ಷ್ಮಿ ಇರೋ ಜಾಗ, ನರಸಿಂಹ ಹುಟ್ಟಿದ ಜಾಗ. ಅದಕ್ಕೆ ಲಕ್ಷ್ಮೀ ನಾರಾಯಣ ಇರ್ತಾನೆ, ಗಣಪತಿ ಇರ್ತಾನೆ, ದ್ವಾರದಲ್ಲಿ ದ್ವಾರ ಗಣಪತಿ ಇರ್ತಾನೆ. ಆ ಹೊಸಲನ್ನು ಆರಿದ್ರದಿಂದ, ಆರಿದ್ರ ಅರಿಶಿನ ಹಾಕ್ತಾನೆ. ಒಂದು ಕೀಟಗಳು ಒಳಗೆ ಬರೆದಿರಲಿ, ಇನ್ನೊಂದು ಪಾವಿತ್ರತೆ ಸಂಕೇತ. ಕುಂಕುಮ ಶ್ರೇಯಸ್ಸಿನ ಸಂಕೇತ. ಅಕ್ಷತೆ ಅನ್ನಪೂರ್ಣೆ, ಅಕ್ಷಯ ಆಗೋದಿಲ್ಲ ಅಂತ, ಅದಕ್ಕೆ ಅಕ್ಷತೆ ಅಂತ ಅದರ ಹೆಸರು. ಕ್ಷಯ ಆಗೋದಿರಲಿ ಆಮೇಲೆ. ಇಷ್ಟೆಲ್ಲ ಪೂಜೆಯಾಗಿ ನಾವು ಒಳಗೆ ಬರ್ತೀವಿ. ಒಳಗೆ ಬಂದ ಮೇಲೆ ಆ ಮನೆಯನ್ನು ಒರೆಸ್ತಾರೆ, ಸಾರಿಸ್ತೀವಿ. ಹಿಂದೆ ಗೋಮಯ ಪಂಚಗವ್ಯದಿಂದ ಸಾರಿಸ್ತಿದ್ರು, ಈಗ ಪಿನಾಯಿಲ್ ಹಾಕಿ ಸಾರಿಸ್ತಾರೆ. ಈಗ ಸಾರಿಸೋದು ಇಲ್ಲ, ರೋಬೋಟ್ ಬಂದು ಸಾರಿಸ್ತಾ ಇರುತ್ತೆ. ಅದೊಂದು ಇರಲಿ. ಆ ಮನೆಯ ದೇಹದ ಸ್ನಾನ. ಇನ್ನೊಂದು, ಮನೆಯ ಹೃದಯ ಎಲ್ಲಿದೆ? ದೇವರ ಕೋಣೆಯಲ್ಲಿ ಉಂಟು. ಹೃದಯ ಸರಿ ಇರಲಿಲ್ಲ ಶರೀರದಲ್ಲಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು ಹೇಗೋ, ಆ ಹೃದಯ ಭಾಗ ಶುದ್ಧವಾಗಿರಬೇಕು. ಅದಕ್ಕೆ ಹೃದಯದ ಕೆಲಸ ಏನು? ಶುದ್ಧ ರಕ್ತವನ್ನು ಶುದ್ಧೀಕರಿಸೋದು. ದೇವರ ಕೋಣೆ ಕೆಲಸ ಏನು? ನಿಮ್ಮ ಮನಸ್ಸು ಬುದ್ಧಿಯನ್ನು ಶುದ್ಧೀಕರಿಸೋದು. ನೆಕ್ಸ್ಟ್ ಇರೋದು ಅಡುಗೆ ಮನೆ, ಸೆಕೆಂಡ್ ಬ್ರೈನ್, ಮನೆಯ ಸೆಕೆಂಡ್ ಹಾರ್ಟ್. ಅಲ್ಲಿ ಉಪ್ಪು, ಹಾಲು, ಮೊಸರು ಎಲ್ಲ ಇಡ್ತೀವಿ. ಮತ್ತು ಅಷ್ಟವಸುಗಳಲ್ಲಿ ಅಗ್ನಿ ಇರೋ ಜಾಗ. ಅಲ್ಲಿ ನಾವು ಕೊಳಕಾಗಿಟ್ಟರೆ ಅಗ್ನಿನಾರಾಯಣ ಇದ್ದಾನೆ. ಈಗ ಮನೇಲಿ ಸ್ವಿಗ್ಗಿ ನಾರಾಯಣ ಇದ್ದಾನೆ, ಮೊದಲು ಅಗ್ನಿನಾರಾಯಣ ಇದ್ದಾನೆ. ಈಗ ಎಲ್ಲ ಸ್ವಿಗ್ಗಿ ಪಾರ್ಸಲ್ಲು, ಹಳೆ ಪೇಪರ್ ಎಲ್ಲ ಸಿಗ್ತದೆ, ಬಿಯರ್ ಬಾಟ್ಲೆಲ್ಲ ಸಿಟಿಗಳೆಲ್ಲ ಹುಡುಕಿದ್ರೆ. ಈ ಸ್ವಿಗ್ಗಿ ನಾರಾಯಣ ಇದ್ದಾನೆ. ಅಗ್ನಿನಾರಾಯಣ ಇರೋ ಜಾಗ. ಉಪ್ಪು ಸಮುದ್ರ, ಯಾಕೆ ಲಕ್ಷ್ಮಿ ಬಂದವಳು ಸಮುದ್ರದಿಂದ, ಸಮುದ್ರ ಮಥನದಿಂದ ಹುಟ್ಟಿದವಳು. ಉಪ್ಪು ಬರುವುದೆಲ್ಲಿಂದ? ಸಮುದ್ರದಿಂದ, ಅಂದರೆ ಅದು ಲಕ್ಷ್ಮೀ ಸ್ವರೂಪ. ಹಾಲು, ಗೋಮಾತೆ, ಅವಳು ಗೋಲಕ್ಷ್ಮಿ, ಅವಳಿಂದ ಬರೋದು ಹಾಲು ಮತ್ತು ಮೊಸರು, ತುಪ್ಪ, ತೇಜಸ್. ಇದೆಲ್ಲ ಗೋವಿಂದ ಬರೋ ಲಕ್ಷ್ಮಿಯ ಪ್ರಾಡಕ್ಟ್. ಇದೆಲ್ಲ ಸ್ಟೋರ್ ಮಾಡುವುದಲ್ಲಿ ಅಡುಗೆ ಮನೆಯಲ್ಲಿ. ಈಗ ಗೋವಿಂದಲ್ಲ, ಈಗ ಡೈರಿ, ಕೆಮಿಕಲ್ ಎಲ್ಲ ತಂದು ಸ್ಟೋರ್ ಆಗಿರುತ್ತೆ. ಸೊ ಆ ಜಾಗ ಶುಭ್ರ ಇಲ್ಲದಿದ್ದಾಗ ಆ ಮನೆಯಲ್ಲಿ ಲಾಜಿಕಲಿ ಅಡುಗೆ ಅಶುಭ್ರ ಆದಾಗ ಆಲೋಚನೆ ಹಾಳಾಗ್ತದೆ. ಆಲೋಚನೆ ಹಾಳಾದರೆ ಅವನು ಕೆಲಸನೂ ಮಾಡೋದಿಲ್ಲ, ಕೆಲಸ ಮಾಡದೆ ಮನೆಯಲ್ಲಿ ಧನವೃದ್ಧಿಯೂ ಆಗೋದಿಲ್ಲ, ಯಶಸ್ಸು ಇರೋದಿಲ್ಲ, ಆರೋಗ್ಯವೂ ಇರೋದಿಲ್ಲ. ಒಂದು ಲಾಜಿಕ್ಕು. ಇನ್ನೊಂದು ಶಾಸ್ತ್ರೀಯ ಲಾಜಿಕ್ ನಾನು ಹೇಳಿದೆ,
ಆ ಜಾಗ ಕೊಳಕಾಗಿಟ್ಟಾಗ ಮಹಾಲಕ್ಷ್ಮಿಯಲ್ಲಿ ವಾಸ ಇರೋದಿಲ್ಲ. ಹೊಸಲು, ತುಳಸಿ ಮತ್ತು ಅಡಿಗೆ ಮನೆ. ಹೆಂಗಸರು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ. ಶಾಸ್ತ್ರವನ್ನು ನಂಬುವವರು ಹೀಗೆ ಯೋಚನೆ ಮಾಡಿ, ಶಾಸ್ತ್ರವನ್ನು ನಂಬದಿದ್ದವರು, ಸ್ವಿಗ್ಗಿಯನ್ನು ನಂಬಿದವರು ನೀಟ್ನೆಸ್ಸಿನ ಹಾಗೆ ಆ್ಯಂಗಲಲ್ಲಿ ಅದನ್ನು ಯೋಚನೆ ಮಾಡಿ. ಯಾಕೆ ಎಲ್ಲಿ ಜರ್ಮ್ಸು ಬ್ಯಾಕ್ಟೀರಿಯಾ ಎಲ್ಲ ಕ್ರಿಯೇಟ್ ಆಗುತ್ತೋ ಅಲ್ಲಿ ಆರೋಗ್ಯ ಹಾಳಾಗ್ತದೆ. ಹಿಂದೆ ಆ ಕಾರಣಕ್ಕೆ ವಾಶ್ರೂಮನ್ನು ಮನೆಯಿಂದ ಹೊರಗಿಡ್ತಾ ಇದ್ರು, ಎಷ್ಟು ಒಂದು ಅರ್ಧ 10 ಮೀಟ್ರ್ 20 ಮೀಟ್ರ್ ದೂರದಲ್ಲಿ. ಈಗೇನು ಮಾಡಿದ್ದೀರಿ, ಈಚೆ ಒಬ್ಬ ಟಾಯ್ಲೆಟಲ್ಲಿ ಕೂತಿರ್ತಾನೆ, ಈಚೆ ಅದ್ರ ಪಕ್ಕ ಡೈನಿಂಗ್ ಟೇಬಲ್ ಇರುತ್ತೆ, ಒಬ್ಬ ಅಲ್ಲಿ ಸ್ಮೆಲ್ಲಿಂದ ಒದ್ದಾಡ್ತಿರ್ತಾನೆ, ಇನ್ನೊಬ್ಬ ಅದರ ಸ್ಮೆಲ್ ತೊಗೊಂಡು ಇಲ್ಲಿ ಊಟ ಹೊಡಿತಿರ್ತಾನೆ, ಇನ್ನೊಬ್ಬರು ಎರಡೂ ಸ್ಮೆಲ್ಲಿನ ಮಧ್ಯೆ ಅಡುಗೆ ಆಗ್ತಿರುತ್ತೆ. ಅಲ್ಲಿಗೆ ಆರೋಗ್ಯ ಶಿಸ್ತು. ಇದಕ್ಕೆ ಹೇಳೋದೇನು, ಮಾಡ್ರನ್ ಟೆಕ್ನಾಲಜಿ. ಯಾರೋ ಒಬ್ಬನಿಗೆ ಯೂರಿನರಿ ಇನ್ಫೆಕ್ಷನ್ ಇತ್ತು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬನಿಗೆ ಯಾವುದೋ ಒಂದು ಕಾಯಿಲೆ ಇತ್ತು, ಆ ಜರ್ಮ್ಸ್ ಎಲ್ಲೋಗುತ್ತೆ, ಒಂದೇ ಗೋಡೆ ಗ್ಯಾಪ್ ಇರೋದು, ಅದು ಅಡುಗೆ ಮನೆಗೂ ಪ್ರವೇಶ ಮಾಡ್ತದೆ. ಸೊ ಈಗ ಸಿಟಿಯಲ್ಲಿ ಎಷ್ಟೋ ಕಾಯಿಲೆ ಬರ್ತಿರೋದು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲ, ನಮ್ಮ ತಲೆ ಇಲ್ಲದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಎಷ್ಟೋ ಹೆಣ್ಮಕ್ಳು ಒಂದೊಂದು ಊರಲ್ಲಿ ಯೂರಿನರಿ ಇನ್ಫೆಕ್ಷನ್ನಿಂದ ಒದ್ದಾಡ್ತಿದ್ದಾರೆ. ಎಲ್ಲಿಂದ ಹರಡುವುದು ಅದು? ಒಂದು ಕಾಮನ್ ಬಾತ್ರೂಮ್ ಇಲ್ಲ ಟಾಯ್ಲೆಟ್, ಅಲ್ಲಿಂದನೇ ಹರಡುದು. ಮತ್ತು ಜನಕ್ಕೆ ಈಗೇನು ಅಂದರೆ ನಮ್ಮೆಲ್ಲ ಅವಸ್ಥೆ ಏನಂದರೆ ವಿಷಜಂತುಗಳ ಥರ. ನಾವು ಈ ಬೆಂಗಳೂರಲ್ಲಿ ಒಂದು ನದಿ ಇದೆ ಋಷಭಾವತಿ, ಶಾಸ್ತ್ರೀಯ ವೇದವತಿ ಅಂತಲೂ ಒಂದು ಹೆಸರು ಅವಳಿಗೆ. ಯಾಕೆ ಋಷಭನ 4 ಪಾದ ವೇದಗಳಂತ, ಅದರಿಂದ ಹುಟ್ಟಿದವಳು. ಆ ಋಷಭಾವತಿ ಪರಿಸ್ಥಿತಿ ಏನಾಗಿದೆ, ಕರಿ ನೀರು. ಆ ಕರಿ ನೀರಲ್ಲೂ ಮೀನು, ಆಮೆ, ಏಡಿಯೆಲ್ಲ ಜೀವಿಸ್ತಾ ಉಂಟು. ಹಾಗೆ ಈಗಿನ ಜನರ ಜೀವನ. ವಿಷದ ನೀರಿನಲ್ಲೂ ಬದುಕುವ ಜೀವಿಗಳು ನಾವೆಲ್ಲ. ಹಾಗಾಗಿ ನಾವೆಲ್ಲ ವಿಷಕನ್ಯೆಯರಿದ್ದ ಹಾಗೆ. ಸೊ ಇದನ್ನೆಲ್ಲ ಥಿಂಕ್ ಮಾಡಿ ಸುಮ್ಮನೆ ನೋಡಿ, ಯಾಕೆ ಸಿಟಿಗಳಲ್ಲಿ ಕಾಯಿಲೆ ಜಾಸ್ತಿ. ಒಂದು ನಮ್ಮ ಫುಡ್ ಹ್ಯಾಬಿಟ್ ಸರಿ ಇಲ್ಲ, ಒಂದು ನದಿ ಕ್ಲೀನ್ ಇಟ್ಟಿಲ್ಲ, ನಮ್ಮ ಸುತ್ತ ಕ್ಲೀನ್ ಇಟ್ಕೊಂಡಿಲ್ಲ, ಮನೆ ಕ್ಲೀನ್ ಇಟ್ಟಿಲ್ಲ, ನಮ್ಮ ಮನೇಲಿ ಕರೆಕ್ಟ್ ಲಾಜಿಕ್ಕೇ ಇಲ್ಲ. ಈಚೆ ಅಡುಗೆ ಮನೆ, ಆಚೆ ಬಾತ್ರೂಮ್, ಈಚೆ ಲೋಡು, ಆಚೆ ಅನ್ಲೋಡು, ಎರಡೂ ಒಟ್ಟೊಟ್ಟಿಗಿದೆ. ಇವನ ಮಲವನ್ನೇ ಇವ ಕ್ರಿಮಿಯನ್ನು ಸ್ವೀಕಾರ ಮಾಡೋದು ಮತ್ತು ಊಟದ ಜೊತೆಗೆ. ರಿಸಲ್ಟ್ ಏನು, ವಾಟ್ ದ ಇಂಪ್ಯಾಕ್ಟ್? ಒಂದು ಸ್ಟ್ರೆಸ್ಸು, ಒಂದು ವಿಪರೀತ ಮನೆ ತುಂಬ ಕಾಯಿಲೆ, ಇನ್ಫೆಕ್ಷನ್. ಯಾವ ಮನೆ ತುಂಬ ಕಸದಿಂದ ಇಡ್ತೀರಿ ಅಲ್ಲಿ ದಾರಿದ್ರ್ಯ ಬರುತ್ತೆ. ಲಾಜಿಕಲಿ ದಾರಿದ್ರ್ಯ ಬರುತ್ತೆ, ಶಾಸ್ತ್ರೀಯವಾಗಿಯೂ ದಾರಿದ್ರ್ಯ ಬರುತ್ತೆ. ಯಾಕೆ ಅಂತರ ಶೌಚ ಮನೋಶೌಚ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಳಗೂ ಶುದ್ಧಿ ಇಟ್ಕೋ, ಬಹಿರ್ ಶೌಚ, ಹೊರಗೂ ಶುದ್ಧಿ ಇಟ್ಕೋ, ಮನಸ್ಸು ಶುಭ್ರ ಇಟ್ಕೋ. ಈ 3 ಇಟ್ಕೊಂಡಾಗ ಮನೇಲಿ ಸಮೃದ್ಧಿ ಕಾಣಲಿಕ್ಕಾಗ್ತದೆ. ನಮ್ಮ ಭಾಷೆಯಲ್ಲಿ ಹೇಳಿದರೆ ತಳಕ್ಕೆ ಹೋಗಿ ಬೆಳಕು ಬರ್ತದೆ. ನಮಗೀಗ ತಳಕಂಟಿದೆ, ಹಿಟ್ಟನ್ನು ಅಂಗಡಿಯಿಂದ ತಂದು ದೋಸೆ ಹಾಕ್ತೀವಿ. ಆ ಹಿಟ್ಟು ಎಷ್ಟು ದಿನದ್ದು ಅಂತ ಇವನಿಗೆ ಗೊತ್ತಾ? ಆ ಹಿಟ್ಟು ಮಾಡೋನು ಎಷ್ಟು ಸಲ ಮುಗಿ ಕೈ ಹಾಕಿರ್ತಾನೆ ಗೊತ್ತಾ? ಎಷ್ಟು ಸಲ ಕೆರೆದು ಕೊಟ್ಟಿರ್ತಾನೆ ಗೊತ್ತಾ? ಇಲ್ಲ, ಚೆಂದ ಇತ್ತು ದೋಸೆ. ನೀವು ಸುಮ್ಮನೆ ಹೋಟ್ಲೊಳಗೆ ಹೋಗಿ ಅಲ್ಲಿ ಅಡುಗೆ ಮಾಡೋರ ಕೈ ದೋಸೆ ಹೋಯ್ತು, ಅವನ ಹೊರಗಡೆದು ನೋಡಬೇಡಿ. ಹೊರಗಡೆ ಕಾಪರ್ ಪ್ಲೇಟಲ್ಲಿ ಚೆಂದ ಶೃಂಗಾರ ಮಾಡಿ ಅದ್ರ ಮೇಲೆಲ್ಲ ನೀರುಳ್ಳಿ ಹಚ್ಚೆಲ್ಲ ಕೊಟ್ಟಿರ್ತಾರೆ. ನೀವು ಸುಮ್ಮನೆ ಅಡುಗೆ ಮನೆಗೆ ಹೋಗ್ಬೇಕು, ಅಲ್ಲೊಂದು ಕರಿ ಟಾರ್ ಕುದೀತಾ ಇರುತ್ತೆ, ಅದೇ ಎಣ್ಣೆ. ಆ ಟಾರ್ ನೀರಿಗೆ ಬೋಂಡ ಬಿಡ್ತಿರ್ತಾನೆ, ಬಜ್ಜಿ ಬಿಡ್ತಿರ್ತಾನೆ, ನಾನ್ ವೆಜ್ ಆದರೆ ಚಿಕನ್ ಕಬ್ಬ ಆ ಬಾಣಲಿ ಎಷ್ಟು ಕಪ್ಪಿದೆ, ಆ ಎಣ್ಣೆಯು ಅಷ್ಟೇ ಕಪ್ಪು. ಒಂದು ಎಣ್ಣೆನ 2ನೇ ಸಲ ಕುದಿಸಿದ್ರೆ ಅದು ಟಾಕ್ಸಿಕ್ ಆಗುತ್ತೆ. ಈಗಿನ ನಾವು ಮೊದಲೇ ಟಾಕ್ಸಿಕ್, ರಿಫೈನ್ಡ್ ಆಯಿಲ್ ಮತ್ತು ಟಾಕ್ಸಿಕ್ ಆಗ್ತದೆ. ಆ ವಿಷಯದಲ್ಲಿ ಬಂದ ಇದನ್ನು ನಾವು ನಮ್ಮ ಹುಡುಗರಿಗೆ ತಗೊಂಡು ತಿಂದು, ಅಮ್ಮ ಮಕ್ಕಳಿಗೂ ತಿನ್ನಿಸಿ, ಪಪ್ಪ ಬೆಪ್ಪ ಮಮ್ಮಿ ಡಮ್ಮಿಗೂ ತಿನ್ನಿಸಿ ಅಲ್ವಾ, ಡ್ಯಾಡಿ ಕೊಟ್ಟ ಬಾಡಿಗೂ ತಿನ್ನಿಸಿ ಮತ್ತು ಸೆಲ್ಫಿ ಹಾಕಿ ಯಮ್ಮಿ. ಕರೆಕ್ಟ್ ಇದೆ ಅರ್ಥ. ಯಮನಿಗೆ ಹತ್ತಿರದಲ್ಲಿದ್ದೀನಿ ಅಲ್ವಾ. ನಮ್ಮಲ್ಲಿ ಓಂ ಯಮಾಯ ನಮಃ, ಹೀಗೆ ಯಮ್ಮಿ. ಯಮನಿಗೆ ಮಾಡ್ರನ್ ಜಪ ಯಮ್ಮಿ. ಒನ್ ಡೇ ಯುವರ್ ಇನ್ ಮಾಶ್ಚರಿ ವಿಲ್ ಬಿಕಮ್ ಡಮ್ಮಿ. ಸೊ ಈಗಿನ ಟ್ರೆಂಡ್ ನಾವು ಇದರಲ್ಲಿ ಇದ್ದೀವಿ. ನಾನು ಹೇಳಿದ್ದು ತಗೊಳ್ಬೇಕು ಅಂತೇನಿಲ್ಲ, ಯೋಚನೆ ಮಾಡಿ. ಕೋತಿ ತಾನು ಕೆಟ್ಟು ಕುಲ ಕೆಡಿಸೋದು, ವನ ಕೆಡಿಸೋದು ಅಂತ ಒಂದು ಉಂಟು. ಈಗಿನವರೆಲ್ಲರ ಸ್ವಭಾವವೂ ಹಾಗೆ. ತಮಗೆ ತಾನು ಹಾಳಾಗಿದ್ದಲ್ಲದೆ ಸುತ್ತವೂ ಹಾಳು ಮಾಡಲಿಕ್ಕೆ ಇದನ್ನು ಹಂಚ್ತಾ ಇರ್ತೀವಿ. ನಾವೆಲ್ಲ ಕೆಮಿಕಲ್ ಫ್ರೀ ಜೀವನ ನಡೆಸುವ, ಆದಷ್ಟು
ಸ್ವದೇಶಿ ಭಾವದಲ್ಲಿ ನೋಡಿ, ಭಾರತೀಯ ಸಂಸ್ಕೃತಿಯಲ್ಲಿ ತನಕ ಶಿಸ್ತಲ್ಲಿತ್ತು, ಕಾಯಿಲೆ ಸಂಖ್ಯೆ ಕಮ್ಮಿ. ಯಾವಾಗ ನಾವು ವೆಸ್ಟರ್ನನ್ನು ಫಾಲೋ ಮಾಡಲಿಕ್ಕೆ ಹೋದ್ವಿ, ನಮ್ಮ ಪರಿಸ್ಥಿತಿ ಈಗ ವೆಸ್ಟೇ ಆಗಿದೆ, ಮುಳುಗುವ ದಿಕ್ಕಿಗೆ ಬಂದ್ವಿ. ಯಾಕೆ? ವೆಸ್ಟರ್ನ್ ಕಲ್ಚರ್ ಅಂದರೆ ಮುಳುಗುವ ಕಲ್ಚರ್ ಅಲ್ವಾ? ಈಸ್ಟರ್ನ್ ಕಲ್ಚರಲ್ಲಿದ್ವಿ, ಈಸ್ಟ್ ಇಂಡಿಯಾ ಬಂತು, ವೆಸ್ಟರ್ನ್ ಕಲ್ಚರಿಗೆ ತಂದ್ವಿ. ಈಗ ನಾವು ವೆಸ್ಟಲ್ಲೇ ಇದ್ದೀವಿ, ಮುಳುಗ್ತಾ ಇದ್ದೀವಿ. ತಾನು ಮುಳುಗೋ ಜೊತೆಗೆ ಸುತ್ತವೂ ಮುಳುಗಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಟೀ ಶರ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಬಾವುಟ ಹಾಕಿ ಒಂದೇ ಮಾತರಂ, ಇದು ನಮ್ಮ ನಡೆ ಮತ್ತು ನುಡಿಗಿರೋ ವ್ಯತ್ಯಾಸ. ಹಾಗಾಗಿ ನಾವೀಗ ನಮ್ಮ ನಡೆ ನುಡಿ ವ್ಯತ್ಯಾಸ ಇರೋದ್ರಿಂದ ನಮ್ಮ ನಡೆ ಯಮನ ಕಡೆ ಅಂತಾಗಿದೆ. ಹಾಗಾಗಿ ಯು ಗೋ ವಿತ್ ಎಮ್ಮಿ. ಆಲ್ರೆಡಿ ವರ್ ಡಮ್ಮಿ, ವಿ ಆರ್ ಗೋಯಿಂಗ್ ಇನ್ ದ ರೂಟ್ ಆಫ್ ಎಮ್ಮಿ ಅಲ್ವಾ? ಈ ತೋರಿಕೆ ಬದುಕು, ಸೋರಿಕೆಯ ಜ್ಞಾನ, ಇದೆರಡು ಮನುಷ್ಯನಿಗೆ ಶ್ರೇಯಸ್ಸಲ್ಲ. ಇದನ್ನು ಈಗಿನ ಯುವಜನತೆ ಮನಸ್ಸಿದ್ರೆ ಆಲೋಚನೆ ಮಾಡಿ ನೋಡಿ.